ಸುಮಾರು ದಿನಗಳಿಂದ ಜಂತರ್ ಮಂತರಲ್ಲಿ ನಡೀತಿರೋದಾದರೂ ಏನಕ್ಕೆ ಸೋನಂ ವಾಂಗ್ಚುಕಿ ಅವ್ರನ್ನ ಎತ್ತಾಕೊಂಡು ಹೋದ್ರು. ಅದಾದ ನಂತರ CJP ಫೌಂಡರ್ ಬಂದಿದ್ದು ಜೂನ್ 6ನೇ ತಾರೀಕು ಇಂಡಿಯಾಗೆ ಬಂದ ನಂತರ ಒಂದಷ್ಟು ಪ್ರೊಟೆಸ್ಟ್ಗಳನ್ನ ಮಾಡೋದಕ್ಕೆ, ಎಸ್ಪೆಷಲಿ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿರುವಂಥ ಕಾರಣಕ್ಕೆ ಸುಮಾರು 20 ಸ್ಟೂಡೆಂಟ್ಸ್ಗಳು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ನ್ಯಾಯ ಬೇಕು, ಇವರ ಸಾವಿಗೆ ಅಕೌಂಟಬಿಲಿಟಿ ಯಾರು ತಗೊಂತ ಇಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಅವರನ್ನ ರೆಸಿಗ್ನೇಷನ್ ಅಂದ್ರೆ ರಿಸೈನ್ ಮಾಡಬೇಕು, ಅವರ ಪದವಿಯಿಂದ ಕೆಳಗಿಳಿಬೇಕು ಅನ್ನುವಂತ ಒಂದು ಪಟ್ಟನ್ನು ಇಟ್ಕೊಂಡಿರ್ತಾರೆ. ಇದು ಔಟ್ಲೈನ್ ಆಫ್ ದ ಸ್ಟೋರಿ. ಅಲ್ಲಿ ಜಂತರ್ ಮಂತರ್ ಅಲ್ಲಿ ಒಂದು ಪೀಸ್ಫುಲ್ ಪ್ರೊಟೆಸ್ಟ್ ನಡೆಸ್ತಾ ಇರ್ತಾರೆ. ಒಬ್ರು ಅಲ್ಲಿ ಹಂಗರ್ ಸ್ಟ್ರೈಕ್ ನಡೆಸ್ತಾ ಇರ್ತಾರೆ. ಟೋಟಲಿ ಪೀಸ್ಫುಲ್ ಪ್ರೊಟೆಸ್ಟ್ ನ ನಡೆಸ್ತಾ ಇರ್ತಾರೆ. ಜುಲೈ 20ನೇ ತಾರೀಕು ಸಂಸತ್ ಕಡೆಗೆ ಹೋರಾಟ ಮಾಡಿಕೊಂಡು ಹೋಗೋಣ ಶಾಂತಿಯುತವಾಗಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಎಕ್ಸಿಕ್ಯೂಷನ್ ಮಾಡಬೇಕಾಗುತ್ತೆ. ಆದರೆ ಇನ್ನು ಹಿಂದಿನ ದಿನದೇ ಸೋನಂ ವಾಂಗ್ಚುಕಿ ಅವ್ರನ್ನ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಬಲವಂತವಾಗಿ ಆ ಬ್ಯಾರಿಕೇಡನ್ನ ನುಕ್ಕೊಂಡು ಒಳಗಡೆ ಹೋಗಿ ಆ ವಿಡಿಯೋನ ನೀವು ಅಬ್ಸರ್ವ್ ಮಾಡಬೇಕು. ಒಂದು ವೈಟ್ ಶೀಟನ್ನು ಹಾಕೊಂಡ್ಬಿಟ್ಟಿದ್ದಾರೆ, ಯಾರಿಗೂ ಕಣ್ಣಿಗೆ ಕಾಣಬಾರ್ದು ಅನ್ನೋ ಕಾರಣಕ್ಕೆ ವೈಟ್ ಶೀಟನ್ನೆಲ್ಲ ಹಿಂಗೆ ಪರದೆ ಥರ ಬಿಟ್ಕೊಂಡು ಸುಮಾರು ಜನ ಹೋಗಿ ಸೋನಂ ವಾಂಗ್ಚುಕಿ ಅವ್ರನ್ನ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿ, ಒಳ್ಳೆಯವ್ರು ಇರ್ಬೋದು, ಕೆಟ್ಟವ್ರು ಇರ್ಬೋದು, ಏನಾದರೂ ಆಗಿರ್ಬೋದು, ಒಬ್ಬೊಬ್ರದ್ದು ಒಂದು ಒಪಿನಿಯನ್ ಇರುತ್ತೆ. ನಾನಲ್ಲಿ ಏನು ನಡೆದಿದೆ, ಅದರ ಇಂಟೆನ್ಷನ್ ಏನಿತ್ತು ಅದನ್ನು ಮಾತ್ರ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಲೆಫ್ಟಿಸ್ಟು, ರೈಟಿಸ್ಟು, ಸೆಂಟ್ರಿಸ್ಟು, ಈ ಥರ ಒಂದು ಪೊಲಿಟಿಕಲ್ ಆ್ಯಂಗಲ್ಗಳು ಬರ್ಬೋದು. ಅಥವಾ ನೀವು ಕಂಪ್ಯಾರಿಸನ್ ಮಾಡ್ಕೊಬೋದು, ಬಾಂಗ್ಲಾದೇಶದಲ್ಲಿ ಏನು ನಡೀತು, ನೇಪಾಳಲ್ಲಿ ಏನು ನಡೀತು, ಇವಾಗ ನಮ್ಮ ಇಂಡಿಯಾದಲ್ಲಿ ಅದಕ್ಕೊಂದು ಕಾರಣ ಆಗಿರ್ಬೋದು, ಹೊರಗಿನವರು ಔಟ್ಸೈಡಿಂದ ಫಂಡ್ ಮಾಡಿರ್ಬೋದು, ಮತ್ತೊಂದೇನೋ ಇರ್ಬೋದು ಅಂತ ಒಂದಷ್ಟು ವಿಷಯಗಳು ಚರ್ಚೆನಲ್ಲಿದ್ದಾವೆ. ಆದರೆ ಅದಕ್ಕೆ ಮೇನ್ ಕಾರಣ ಏನಕ್ಕೆ ಈ ಥರ ಎಲ್ಲ ನಡೀತಿದೆ ಅಂತ ಹೇಳ್ಬಿಟ್ಟು ಯಾರ ಕೈಲೂ ಕೂಡ ಕಂಡುಹಿಡಿಯೋಕ್ಕಾಗಲ್ಲ. ಟ್ರಸ್ಟ್ ಮೀ. ಯಾಕೆ ಅಂತಂದರೆ ಕೆಲವು ವಿಚಾರಗಳು ಲೇಟಾಗಿ ಆಚೆಗೆ ಬರ್ತವೆ, ಕೆಲವು ವಿಚಾರಗಳು ಅವ್ರುಗಳೇ ಮಾಡಿಸ್ಕೊಂಡಿರ್ತಾರೆ, ಅದು ಯಾರಿಗೂ ಗೊತ್ತೇ ಆಗೋದಿಲ್ಲ. ಕೆಲವು ವಿಚಾರಗಳು ದೊಡ್ಡದನ್ನ ಮುಚ್ಚಿಡೋದಕ್ಕೋಸ್ಕರ ಒಂದು ಸಣ್ಣದನ್ನ ಅವರು ಪ್ರತಿಭಟನೆ, ಹೋರಾಟ ಅಂತಾನು ಮಾಡೋದಿರುತ್ತೆ. ಇನ್ಫ್ಯಾಕ್ಟ್ ದೇಶದಲ್ಲಿ ಒಂದು ಕಲರವನ್ನ ಹುಟ್ಟಾಕೋದಕ್ಕೆ ಪ್ರಯತ್ನಗಳು ಕೂಡ ನಡೀತಾನೆ ಇರುತ್ತೆ. ಅದ್ರಲ್ಲಿ ಯಾವುದೇ ರೀಸನ್ ಆಗಿರ್ಬೋದು, ಬಟ್ ಇದರ ಇಂಟೆನ್ಷನ್ ಏನಾಗಿತ್ತು, ಅಲ್ಲಿ ಏನ್ ನಡೀತಿತ್ತು ಅನ್ನೋದು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್ ಜಂತರ್ ಮಂತರ್ ಅಲ್ಲಿ ಒಂದು ಪೀಸ್ಫುಲ್ ಪ್ರೊಟೆಸ್ಟ್ ನ ನಡೆಸ್ತಾ ಇದೀವಿ, ನಮ್ಗೆ ಇಲ್ಲಿ ಅಕೌಂಟಬಿಲಿಟಿ ಬೇಕು ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊಂತಾರೆ. ಅದಕ್ಕೆ ಕೈ ಜೋಡಿಸಿದ್ ಯಾರು ಅಂತಂದ್ರೆ ಇವರು ಸೋನಂ ವಾಂಗ್ಚುಕಿ ಅವರು ಯಾವಾಗ ಅಲ್ಲಿಗೆ ಬಂದು ನಾನು ಹಂಗರ್ ಸ್ಟ್ರೈಕ್ ಮಾಡ್ತೀನಿ, ಇದಕ್ಕೊಂದು ಉತ್ತರ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟು ಅಲ್ಲಿ ಹಂಗರ್ ಸ್ಟ್ರೈಕ್ ನ ಮಾಡ್ತಾ ಇರ್ತಾರೆ. ಸುಮಾರು ಅಲಿಗೇಷನ್ ಎಲ್ಲ ಇರುತ್ತೆ. ಅವರು ಬಾತ್ರೂಮ್ಗೆ ಹೋದಾಗ ಒಳಗಡೆ ಏನು ತಿನ್ಬಿಟ್ಟು ವಾಪಸ್ ಬರ್ತಾರೆ, ಹಿಂಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಮೆಡಿಕಲ್ ಟೀಮು ಟೆಸ್ಟ್ ಮಾಡ್ತಾ ಇರ್ತಾರೆ. ಆ ರಿಪೋರ್ಟ್ನ ನ್ಯೂಸಿಗೆ ಕೊಡ್ತಾ ಇರ್ತಾರೆ. ಸುಮಾರು ದೇರ್ ಆರ್ ಮೆನಿ ವೇಸ್ ದ ನ್ಯೂಸ್ ಹ್ಯಾಸ್ ಬಿನ್ ಸ್ಪ್ರೆಡ್ ಅನ್ನೋದು ಒಂದು ಖಂಡಿತ ಎಲ್ರಿಗೂ ಅರ್ಥ ಆಗುತ್ತೆ ನ್ಯೂಸ್ನ ನೋಡೋರಿಗೆ. ಬಟ್ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ ನಾನೇನಂದ್ರೆ, ನೀವು ಯಾವ್ದಾದ್ರು ಒಂದು ಮೇನ್ ಸ್ಟ್ರೀಮ್ ಮೀಡಿಯಾನ ನೀವು ತೆಗೆದು ನೋಡಿ, ಅದರಲ್ಲಿ ಯೂಶಲಿ ಒಂದು ಮೇನ್ ಸ್ಟ್ರೀಮ್ ಮೀಡಿಯಾ ದಿನಕ್ಕೆ 100ರಿಂದ 150 ಕಂಟೆಂಟ್ಗಳನ್ನ ಪೋಸ್ಟ್ ಮಾಡುತ್ತೆ. 2 ನಿಮಿಷ, 3 ನಿಮಿಷ, 4 ನಿಮಿಷ, 7 ನಿಮಿಷ. ಅದರಲ್ಲಿ ನೀವು ಅವರೇಜ್ ತಗೊಂಡ್ರೆ ಜಂತರ್ ಮಂತರಲ್ಲಿ ನಡೆದಿರುವಂಥ ಒಂದು ಇಶ್ಯೂ ಬಗ್ಗೆ ಎಲ್ಲಾದರೂ ಹುಡುಕಿದ್ರೆ 1 ಇಲ್ಲಾಂದ್ರೆ 2 ವಿಡಿಯೋ ಸಿಗ್ಬೋದು. ಸೊ ಇದರಿಂದ ಏನು ಅರ್ಥ ಆಗುತ್ತೆ, ಮೀಡಿಯಾದವ್ರಿಗೆ ಅದು ಅಷ್ಟು ಇಂಪಾರ್ಟೆನ್ಸ್ ಅಲ್ಲ, ಬೇರೆದೆಲ್ಲ ತುಂಬ ಇಂಪಾರ್ಟೆಂಟು ಅಂತ ಹೇಳ್ಬಿಟ್ಟು ಅವರು ಇದನ್ನ ಮಾತ್ರ ಕವರ್ ಮಾಡ್ತಾ ಇದ್ದಾರೆ. ಅದೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಯಾಕಂದರೆ ನ್ಯಾಷನಲ್ ನ್ಯೂಸ್ ಅಲ್ವಾ. ಆ್ಯಂಡ್ ಆಲ್ಸೋ ಸ್ಟೂಡೆಂಟ್ಸ್ಗಳ ಬಗ್ಗೆ ಅಲ್ವಾ, ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ರೈತರ ಬಗ್ಗೆ ಹೋರಾಟ ಆಗ್ಬೋದು, ಸ್ಟೂಡೆಂಟ್ಸ್ಗಳ ಬಗ್ಗೆ ಹೋರಾಟ ಆಗ್ಬೋದು. ಅದೇನಾದರೂ ಅಪೋಸಿಷನ್ ಪಾರ್ಟಿಗೆ ಅಥವಾ ರೂಲಿಂಗ್ ಪಾರ್ಟಿಗೆ ಏನಾದರೂ ತೊಂದರೆ ಆಗೋ ಥರ ಇದ್ದರೆ ಅದ್ರ ಬಗ್ಗೆ ಯಾವುದೇ ದೊಡ್ಡ ನ್ಯೂಸ್ಗಳನ್ನ ಮಾಡೋದು ಅವಶ್ಯಕತೆ ಇಲ್ಲ. ಅದೆಲ್ಲ ಯೂಸ್ಲೆಸ್ ಅಲ್ವಾ. ಬೇರೆದೇನಾದರೂ ಯಾರೋ ಎಲ್ಲೋ ಓಡೋದ್ರು, ಏನೋ ಆಗೋಯ್ತು, ಮತ್ತೊಂದೇನೋ ಆಯಿತು, ಒಬ್ಬರು ಸತ್ರು, ಅವ್ರದ್ದೇನೋ ಲೈವ್ ಅದು ಇದು ಅಂತ. ಸೊ ಈ ಥರ ನ್ಯೂಸ್ಗಳು ಮಾಡಬೇಕಲ್ವ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಆ ಥರ ಕೆಲಸಗಳನ್ನ ನಮ್ಮ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಮಾಡ್ತಾ ಇದ್ದಾವೆ. ಅದನ್ನೆಲ್ಲ ನೋಡುವಂಥ ಜನಗಳು ಯಾರ್ಯಾರು ನಂಬಿರ್ತಾರೆ ಅವ್ರುಗಳಿಗೆಲ್ಲ ಒಂದು ಒಳ್ಳೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇದೇ ಥರ ನಡೀತಾ ಇದೆ, ಅಚ್ಚುಕಟ್ಟಾಗಿ ನಡೀತಾ ಇದೆ, ಈ ಥರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ರಿಯಾಲಿಟಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಎಲ್ಲರ ಸೋಷಿಯಲ್ ಮೀಡಿಯಾದಲ್ಲಿ ಆಚೆಗೆ ಆಗ್ತಾ ಇದ್ದಾರೆ. ಅಲ್ಲಿ ಪ್ರೊಟೆಸ್ಟ್ ಮಾಡುವವರ ಸ್ಟೂಡೆಂಟ್ಸ್ಗಳು ಬಂದಿರ್ತಾರಲ್ಲ, ಅವ್ರುಗಳೆಲ್ಲ ವಿಡಿಯೋ ಮಾಡಿ ಹಾಕಿರೋದು. ನೀವು ಇಂಡಿವಿಜುವಲ್ ಯೂಸರ್, ಅಲ್ಲೇನು ಕ್ರಿಯೇಟರ್ ಬೇಡ, ದೊಡ್ಡ ಕ್ರಿಯೇಟರ್ ಅಂತಲ್ಲ, ಇಂಡಿವಿಜುವಲ್ ಯೂಸರ್ ಅಂಥವರ ಒಂದು ಅಕೌಂಟಲ್ಲಿ ಬಂದಿರುವಂಥ ವೀಡಿಯೋಸ್ಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೂ ಸಹ ಅರ್ಥ ಆಗುತ್ತೆ. ಅಲ್ಲಿ ಪ್ರೊಟೆಸ್ಟ್ ಅನ್ನೋದು ಶಾಂತಿಯುತವಾಗಿ ಸ್ಟಾರ್ಟ್ ಆಗಿರುತ್ತೆ. ಅದಾದ ನಂತರ ಯಾವಾಗ ಸೋನಂ ವಾಂಗ್ಚುಕಿ ಅವ್ರನ್ನ ಇವರು ಎತ್ತಾಕೊಂಡು ಹೋಗೋದಕ್ಕೆ ಕೊಟ್ಟಂಥ ರೀಸನ್ ಬಂದು ಅವರ ಹೆಲ್ತ್ ವಿಚಾರವಾಗಿ ಹೈಕೋರ್ಟ್ ಒಂದು ಆದೇಶವನ್ನು ನೀಡಿರುತ್ತೆ. ಸೊ ಅದೇ ಕಾರಣಕ್ಕೆ ಅವರನ್ನ ಹಾಸ್ಪಿಟಲೈಸೇಷನ್ ಮಾಡೋದಕ್ಕೆ, ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ ಅವರು ಫೋರ್ಸ್ಫುಲಿ ಎತ್ತಾಕೊಂಡು ಹೋಗಿದ್ದಾರೆ ಅನ್ನುವಂಥ ನ್ಯೂಸ್ ಇದೆ. ಬಟ್ ಅಲ್ಲಿ ಕೆಲವು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನಂತ ಹೇಳ್ತಿದ್ದಾವೆ ಅಂದರೆ, ವಿಡಿಯೋ ಕ್ಲಿಯರ್ ಆಗಿ ಕಾಣಿಸ್ತಿದೆ, ಅಲ್ಲಿ ಫೋರ್ಸ್ಫುಲ್ಲಾಗಿ ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನಂತ ಹೇಳಿದ್ದಾರೆ, ಅವರಿಗೆ ಹೆಲ್ತ್ ವಿಷಯವಾಗಿ ತೊಂದರೆ ಇತ್ತು, ಅದೇ ಕಾರಣಕ್ಕೆ ಹೆಲ್ತ್ ವಿಚಾರವಾಗಿ ಎತ್ತಾಕೊಂಡೋದ್ರು ಅಂತ ಹೇಳ್ಬಿಟ್ಟು. ಸೊ ಅವ್ರದನ್ನ ಬಿಟ್ಬಿಡೋಣ. ಸೊ ಯಾವಾಗ ಸೋನಂ ವಾಂಗ್ಚುಕಿ ಅವ್ರನ್ನ ಅಲ್ಲಿ ಜಂತರ್ ಮಂತರಿಂದ ಎತ್ಕೊಂಡು ಹೋಗ್ತಾರೋ, ಅದಾದ ನಂತರ ಏನು ಅನ್ಕೊಂಡಿರೋ ಅದರ ಇಂಟೆನ್ಷನ್ ಏನೇನಿತ್ತು ಐ ಡೋಂಟ್ ನೋ, ಬಟ್ ಅದು ತುಂಬಾ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಸೋನಂ ವಾಂಗ್ಚುಕಿ ಆ ಜಾಗದಿಂದ ಎತ್ತಾಕೊಂಡು ಹೋದ್ರು ಅಂತ ಗೊತ್ತಾದ ತಕ್ಷಣ ಸುತ್ತಮುತ್ತ ಇರುವಂಥ ಸ್ಟೂಡೆಂಟ್ಸ್ಗಳೆಲ್ಲ ಪ್ರೊಟೆಸ್ಟ್ ಮಾಡಲಿಕ್ಕೆ ಬರ್ತಾರೆ.
ಬರ್ತಾರೆ. ಎಸ್ಪೆಷಲಿ ಜುಲೈ 20ನೇ ತಾರೀಕು ಸಂಸತ್ ಹತ್ರ ವಾಕ್ ಮಾಡ್ಕೊಂಡು ಹೋಗೋಣ, ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡೋಣ, ಈ ಒಂದು ರೀತಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಇನ್ನೇನು ಎಕ್ಸಿಕ್ಯೂಟ್ ಮಾಡಬೇಕು. ಅಷ್ಟರಲ್ಲಿ ಸುಮಾರು ತರಹದ ಈ ಪೊಲಿಟಿಕಲ್ ಗೇಮ್ಗಳು ಸಿಕ್ಕಾಪಟ್ಟೆ ಲೈಕ್ ನೆಕ್ಸ್ಟ್ ಲೆವೆಲ್ ಆಗಿ ನಡೆಯುತ್ತೆ. ನೋಡಿ, ನಮ್ಮ ದೇಶದಲ್ಲಿ ಜನಗಳನ್ನ ಡಿವೈಡ್ ಮಾಡಬೇಕು ಅಂದ್ರೆ ಒಂದು ಜಾತಿ, ಇನ್ನೊಂದು ಧರ್ಮ, ಇನ್ನೊಂದೇನೋ ಒಂದು ಸಣ್ಣ ಪುಟ್ಟ ಗಲಾಟೆ, ದೇವರು, ಈ ತರ ಒಂದಷ್ಟು ಹೆಸರುಗಳನ್ನ ಇಟ್ಕೊಂಡು ಜನಗಳನ್ನ ಹೊಡೆಯೋದಕ್ಕೆ ನೋಡ್ತಾರೆ. ಯಾಕಂದ್ರೆ ಜನಗಳನ್ನ ಎಜುಕೇಟ್ ಮಾಡೋಕೆ ಹೋಗಲ್ಲ. ತುಂಬಾ ಎಜುಕೇಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಕ್ವಶನ್ ಮಾಡ್ತಾರೆ. ಕ್ವಶನ್ ಮಾಡಿದ್ರೆ ಯಾರಿಗೆ ಪ್ರಾಬ್ಲಮ್? ಇವ್ರಿಗೆ ಪ್ರಾಬ್ಲಮ್. ದುಡ್ಡು ಹೊಡಿಯೋಕ್ಕಾಗಲ್ವಲ್ಲ. ದುಡ್ಡು ಹೊಡಿಯೋಕೆ ಆಗ್ಲಿಲ್ಲ ಅಂದ್ರೆ ಮುಂದಿನ ಸರ್ಕಾರ, ಮುಂದಿನ ದಿನಗಳಲ್ಲಿ ನಾನು ಅಧಿಕಾರಕ್ಕೆ ಬರೋಕ್ಕಾಗಲ್ವಲ್ಲ. ಇದೆಲ್ಲ ಒಂದು ಎಕೋ ಸಿಸ್ಟಮ್. ಓಕೆನಾ? ಯಾರಿಗಾದ್ರೂ ತೊಂದರೆ ಆಗ್ತಿದೆ ಅಂದ್ರೆ ಆ ತೊಂದರೆಯಿಂದ ನನ್ಗೇನು ಬೆನಿಫಿಟ್ ಇದೆ ಅಂತ ನೋಡ್ತಾರೆ. ಅಂಡ್ ಇವಾಗ ಅಲ್ಲಿ ನಡೀತಿರುವಂತ ಪ್ರೊಟೆಸ್ಟ್ಗೆ ಅಪೋಸಿಷನ್ ಪಾರ್ಟಿ ಇವ್ರ ಪರವಾಗಿ ಮಾತಾಡ್ತಾ ಇದ್ರೆ ಸುಳ್ಳು. ಅದು ಅವರ ಬೇಳೆಯನ್ನ ದೊಡ್ಡ ಲೆವೆಲ್ಗೆ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ. ಸೊ ಅದೇ ಕಾರಣಕ್ಕೆ ಇಲ್ಲಿ ಯಾವುದೇ ಪಾರ್ಟಿ ಆಗಿರ್ಬೋದು, ಪಕ್ಷ ಆಗಿರ್ಬೋದು, ಅಲ್ಲಿ ಯಾವುದು ಜನಗಳ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು, ರೈತರ ಸಮಸ್ಯೆ ಆಗಿರ್ಬೋದು, ವಿದ್ಯಾರ್ಥಿಗಳ ಸಮಸ್ಯೆ ಆಗಿರ್ಬೋದು, ಉದ್ಯೋಗ ಇಲ್ದಿರೋದಾಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ರೋಡಿನ ಸಮಸ್ಯೆ ಆಗಿರ್ಬೋದು, ಎಜುಕೇಶನ್ ಸಮಸ್ಯೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಇಂಥ ಸಮಸ್ಯೆಗಳು ಬರ್ದೇ ಇರೋ ರೀತಿ ಬಂದ್ರೆ ಜನಗಳಿಗೆ ಯಾವ ರೀತಿ ಸರ್ವಿಸ್ ಕೊಡಬೇಕು, ಜನಗಳು ಕಟ್ತಿರುವಂತ ಟ್ಯಾಕ್ಸ್ ನಿಜವಾಗ್ಲೂ ಅವ್ರದ್ದು ಲೈಫ್ ಆಫ್ ಲಿವಿಂಗ್ ಚೆನ್ನಾಗಿದೆಯಾ, ರುಪೀಸ್, ಡಾಲರ್, ಆ ಪ್ರೈಸ್ ಎಲ್ಲ ಏನಾಗ್ತಿದೆ, ವಾಟ್ ಈಸ್ ರಿಯಲಿ ಹ್ಯಾಪನಿಂಗ್ ಇನ್ಸೈಡ್ ಇಂಡಿಯಾ, ಅದನ್ನ ಯಾವ ರೀತಿ ಅಡ್ರೆಸ್ ಮಾಡ್ತಾ ಇದಾರೋ ಇಲ್ವೋ ಅನ್ನೋದು ಮ್ಯಾಟರ್ ಆಗುತ್ತೆ. ಅಷ್ಟು ಪೇಪರ್ ಲೀಕ್ ಆಗಿದೆ, 20 ಜನ ಸತ್ತಿದ್ದಾರೆ, ಅದ್ರ ವಿಚಾರವಾಗಿ ಯಾರ್ಯಾರು ಮಾತಾಡೋದು, ಯಾಕೆ ಮಾತಾಡ್ತಾ ಇಲ್ಲ? ಇದಷ್ಟೇ ಅಲ್ಲ, ಸುಮಾರು ವಿಷಯಗಳು ನಡೀತಾನೆ ಇರುತ್ತೆ, ಈ ತರ ಪ್ರೊಟೆಸ್ಟ್ ನಡೀತಾನೆ ಇರುತ್ತೆ. ಆದ್ರೆ ಯಾವುದೇ ರೂಲಿಂಗ್ ಪಾರ್ಟಿ ಆಗಿರ್ಬೋದು, ಅಪೋಸಿಷನ್ ಪಾರ್ಟಿ ಆಗಿರ್ಬೋದು, ಅವರ ಅಧಿಕಾರದಲ್ಲಿ ಬಂದಾಗ ಯಾರು ಕೂಡ ಒಳ್ಳೆ ಕೆಲಸವನ್ನ ಮಾಡಿರುವಂತ ಇತಿಹಾಸ ಇಲ್ಲ. ಹೀಗಿರ್ಬೇಕಾದ್ರೆ ಮೊನ್ನೆ ನಮ್ಮ ಎಡಿಟರ್ಗೆ SIR ಮಾಡಿಸ್ತೇನಪ್ಪ ನಿಂದು ವೋಟರ್ ಐಡಿ ಅಂತ ಕೇಳಿದೆ. ಇಲ್ಲ ಬ್ರೋ ಅಂತಂದ. ಯಾಕೋ SIR ಮಾಡಿಸಿಲ್ಲ ಅಂದ್ರೆ, ಇಲ್ಲ ನಂದು ವೋಟರ್ ಐಡಿನೇ ಇಲ್ಲ ಬ್ರೋ ಅಂದ. ಏನು ನಿಮ್ಗೆ ಏಜ್ ಆಗಿದೆ ಅಲ್ಲ, ಯಾಕೆ ವೋಟರ್ ಐಡಿ ಏನಕ್ಕೆ ಮಾಡಿಸ್ಕೊಂಡಿಲ್ಲ ಅಂದ್ರೆ, ಬ್ರೋ ನಾನು ಯಾರಿಗೆ ವೋಟ್ ಹಾಕ್ಲಿ ಅಂತ. ನನಗೆ ರಿಯಲಿ ಎಷ್ಟು ಹಿಟ್ ಆಯ್ತು ಅಂದ್ರೆ ಆ ಪ್ರಶ್ನೆ ಅಂದ್ರೆ, ನಿಂತಿರುವಂತ ಲಿಸ್ಟ್ ಅಲ್ಲಿ ಎಲೆಕ್ಷನ್ಗೆ ಯಾರ್ಯಾರು ನಿಂತ್ಕೊಂಡಿರ್ತಾರೋ ಅದರಲ್ಲಿ ಒಬ್ರು ಲೈಕ್ ಎಲಿಜಿಬಲ್ ಜನಗಳ ಸೇವೆಗಾಗಿ ಬರುವಂತ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರನ್ನ ನಂಬಿ ನಾವು ವೋಟ್ ಹಾಕ್ಬೋದು ಅನ್ನುವಂತ ಒಂದು ನಂಬಿಕೆನೆ ಈಗಿನ ಜನರೇಷನ್ಗೆ ಹೋಗ್ಬಿಟ್ಟಿದೆ. CJP ಹುಟ್ಕೊಂಡಿದ್ದು ಹೇಗೆ? ಕಾಕ್ರೋಚ್ ಜನತಾ ಪಾರ್ಟಿ. ಯಾವುದೋ ಒಂದು ಕೋರ್ಟ್ ಅಲ್ಲಿ ಯಾರೋ ಒಬ್ರು ಜಡ್ಜು ಒಂದು ಮಾತನ್ನ ಹೇಳ್ತಾರೆ, ಆ ಒಂದು ಮಾತನ್ನ ರೀಲ್ಸ್ ನೋಡ್ತಾ ಇರ್ತಾರೆ 12 ಅವರು 16 ಅವರು, ಅವರೆಲ್ಲ ಜಸ್ಟ್ ಕಾಕ್ರೋಚ್ ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಆ ಒಂದು ಸ್ಟೇಟ್ಮೆಂಟ್ ನ ಲಿಂಕ್ ಮಾಡ್ಕೊಂಡು ಜೆನ್ಜಿನ ಈ ರೀತಿ ಈ ತರ ಹೇಳಿದ್ದಾರೆ ಅಂತ ಒಂದು ಲಿಂಕ್ ಮಾಡ್ಕೊಂಡು ಒಂದು ಸೋಷಿಯಲ್ ಮೀಡಿಯಾನ ಸ್ಟಾರ್ಟ್ ಮಾಡ್ಕೊಂತಾರೆ. ಆ ಸೋಷಿಯಲ್ ಮೀಡಿಯಾನ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಇಷ್ಟೊಂದು ಜನ ಏನಕ್ಕೆ ಫಾಲೋವರ್ಸ್ ಆದ್ರು ಅಂತ ನೀವು ಕ್ವಶನ್ ಕೇಳೋದಾದ್ರೆ, ದಿಸ್ ಈಸ್ ದ ರೀಸನ್. ಯಾಕಂದ್ರೆ ಅವರಿಗೆ ವಾಯ್ಸ್ ನ ರೈಸ್ ಮಾಡೋದಕ್ಕೆ ದೇರ್ ಇಸ್ ನೋ ಮೀಡಿಯಾ. ಬಟ್ ಅದರಿಂದ ಇಂಟೆನ್ಷನ್ ಏನಿದೆ, ರಿಯಲಿ ದೇ ವಾಂಟೆಡ್ ಟು ಹೆಲ್ಪ್ ಪೀಪಲ್, ಅದು ಇನ್ನೂ ತಿಳ್ಕೊಳ್ಳೋದು ಬಾಕಿ ಇದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾನು ತುಂಬಾ ಹೈ ಲೆವೆಲ್ ಇರುತ್ತೆ, ತುಂಬಾ ತೋರಿಸ್ಕೊಂತಾರೆ ನಾನು ಒಳ್ಳೇದಕ್ಕೆ ಮಾಡ್ತಾ ಇರೋದು, ಜನಗಳಿಗೋಸ್ಕರ ಮಾಡ್ತಾ ಇರೋದು, ಸ್ಟೂಡೆಂಟ್ಸ್ ಗಳಿಗೋಸ್ಕರ ಮಾಡ್ತಾ ಇರೋದು ಅಂತ. ಬಟ್ ಹೋಗ್ತಾ 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 ಗೊತ್ತಾಗುತ್ತೆ ಯಾರ ಮುಖ ಯಾವ ತರ ಅಂತ ಹೇಳ್ಬಿಟ್ಟು. ಅದಕ್ಕೊಂದು ಉದಾಹರಣೆ, ಇದಕ್ಕೆ ಮುಂಚೆ ಸೋಷಿಯಲಿ ಏನೇನ್ ಪ್ರಾಬ್ಲಮ್ಗಳಾಗ್ತಿದೆ ಅದ್ರ ಎಲ್ಲರ ಬಗ್ಗೆ ಒಂದು ಆ ಪಾರ್ಟಿನಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಅಷ್ಟೊಂದು ನೀಟಾಗಿ ರೀಲ್ಸ್ ಗಳನ್ನೆಲ್ಲ ಮಾಡ್ತಾ ಇದ್ರು, ಸಿಕ್ಕಾಪಟ್ಟೆ ವೈರಲ್ ಆದ್ರು. ಆಲ್ ಆಫ್ ಎ ಸಡನ್ ಒಂದ್ ಕಾರಿಂದ ಇನ್ನೊಂದ್ ಕಾರ್ ಹೋಗ್ಬಿಟ್ರು. ಆ ಕಾರಲ್ಲಿ ಈಗ ಆರಾಮಾಗಿ ಕುತ್ಕೊಂಡು ಹೋಗ್ತಾ ಇದಾರೆ, ದೇರ್ ಇಸ್ ನೋ ಇಶ್ಯೂ. ಆ ತರ ಆಗ್ತದೆ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ಮ ಇಂಡಿಯಾದಲ್ಲಿ ಎಲ್ಲ ಸ್ಟೇಟಲ್ಲೂ ಒಂದೇ ಒಂದು ಸರ್ಕಾರ ಬಂತು ಅಂತ ಇಟ್ಕೊಳ್ಳಿ. ನಾನು ಇನ್ ಜನರಲ್ ಆಗಿ ಮಾತಾಡ್ತಾ ಇರೋದು, ಇಲ್ಲಿ ಕಾಂಗ್ರೆಸ್, BJP, ಐ ಆಮ್ ನಾಟ್ ಪಾಯಿಂಟಿಂಗ್ ಎನಿವನ್. ಒಂದೇ ಒಂದು ಸರ್ಕಾರ ಬಂತು ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಡಾಮಿನೆನ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಮೊನೊಪೊಲಿ ಆಗುತ್ತೆ. ಅವಾಗ ಏನಾಗುತ್ತೆ, ಯಾರು ಕ್ವಶನ್ ಕೇಳಿದ್ರು ಇಲ್ಲೇನು ನಡೆಯೋದಿಲ್ಲ. ಅವಾಗ ಏನಾಗುತ್ತೆ, ಅವ್ರಿಗೆ ಇಷ್ಟ ಬಂದಂಗೆ ಆಳ್ವಿಕೆ ಮಾಡ್ತಾರೆ. ಒಂದು ಕಡೆ ರಾಜರ ಆಳ್ವಿಕೆನೇ ಚೆನ್ನಾಗಿತ್ತು, ಆದ್ರೆ ಇವ್ರಗಳ ಆಳ್ವಿಕೆ ಚೆನ್ನಾಗಿಲ್ಲ ಅನ್ನುವಂಥ ಕಂಪ್ಯಾರಿಸನ್ ಜನಗಳು ಮಾಡ್ತಾ ಇದ್ದಾರೆ. ಜನಗಳ ಸಮಸ್ಯೆ ಇರೋದೇ ಬೇರೆ, ಇವ್ರು ಮಾಡ್ತಿರುವಂತ ಕೆಲಸಗಳೇ ಬೇರೆ ಅಂತ ಹೇಳ್ಬಿಟ್ಟು ಜನಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಸೀಕ್ರೆಟ್ ಬಿಗ್ ಟ್ವಿಸ್ಟ್ ಏನಂದ್ರೆ, ಅಕಸ್ಮಾತ್ ಏನಾದ್ರು ಹೈಪೋಥೆಟಿಕಲಿ ಧರ್ಮೇಂದ್ರ ಪ್ರಧಾನ್ ಅವರು ಎಜುಕೇಶನ್ ಮಿನಿಸ್ಟರ್ ಅವ್ರೇನಾದ್ರು ರಿಸೈನ್ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತ ನೀವು ಪ್ರಶ್ನೆ ಕೇಳೋದಾದ್ರೆ, ವೆರಿ ಗುಡ್ ಕ್ವಶನ್. ಯಾರಾದ್ರೂ ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಇವಾಗ ಪೇಪರ್ ಲೀಕ್ ಆಯ್ತು, 20 ಸ್ಟೂಡೆಂಟ್ಸ್ ಗಳ ಪ್ರಾಣ ಕಳ್ಕೊಂಡ್ರು, ಅದೇ ಕಾರಣಕ್ಕೆ ಪ್ರೊಟೆಸ್ಟ್ ಮಾಡಿದ್ರು. ಪ್ರೊಟೆಸ್ಟ್ ಮಾಡಿದ್ದು ಒಂದು ಎಫೆಕ್ಟಿವ್ ಆಯ್ತು. ಆ ಒಂದು ಎಫೆಕ್ಟಿವ್ ಇಂದ ಒಬ್ಬ ಮಿನಿಸ್ಟರ್ ರೆಸಿಗ್ನೇಷನ್ ಮಾಡಿದ್ರು. ಸಿ ದ ಇಂಪ್ಯಾಕ್ಟ್ ಫಾರ್ ಒನ್ ಪ್ರೊಟೆಸ್ಟ್ ಈ ಲೆವೆಲ್ ಇದೆ ಅಂತ ಏನಾದ್ರೂ ಸಾಬೀತಾಯ್ತು ಅಂದ್ರೆ, ಮುಂದಿನ ದಿನಗಳಲ್ಲಿ ಯಾವ ಮಿನಿಸ್ಟರ್ ನಲ್ಲಿ ಇರುವಂತ ಯಾವ ಮಿನಿಸ್ಟರ್ಗಳನ್ನ ರಿಸೈನ್ ಮಾಡಬೇಕು, ಅಕೌಂಟಬಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಯಾವ ಲೆವೆಲ್ಗೆ ಬೆಳಿಬಹುದು, ಫೈನಲಿ ಯಾವ ಮಟ್ಟಕ್ಕೆ ತಲುಪಬಹುದು ಅನ್ನುವಂತ ಒಂದು ಪ್ರಿಡಿಕ್ಷನ್ ಇಟ್ಕೊಂಡು ಸರ್ಕಾರ ಯಾವುದೇ ರೂಲಿಂಗ್ ಆಗಿರ್ಬೋದು, ಆಪೋಸಿಷನ್ ಆಗಿರ್ಬೋದು, ಯಾರನ್ನು ರಿಸೈನ್ ಮಾಡೋದಕ್ಕೆ ಒತ್ತಾಯ ಮಾಡೋದಿಲ್ಲ. ಸಿಂಪಲ್ ಆಸ್ ಇಟ್ ಇಸ್. ಯಾರೊಬ್ರು ಒಂದು ಬ್ಯೂಟಿಫುಲ್ ಆಗಿ ಒಂದು ವಿಡಿಯೋನ ಮಾಡಿದ್ರು. ಏನಂದ್ರೆ, ಯಾವ ಮಿನಿಸ್ಟರ್ಗಳಿದ್ದಾರೆ, ಮಿನಿಸ್ಟರ್ಗಳು, MLAಗಳು, MPsಗಳು ಯಾರ್ಯಾರಿದ್ದಾರೆ, ಅವರ ಮಕ್ಕಳುಗಳು ಅಥವಾ ಅವರ ರಿಲೇಟಿವ್ಸ್ಗಳು ಯಾರ್ಯಾರಿದ್ದಾರೆ, ಎಜುಕೇಶನ್ ಏಜ್ ಅಲ್ಲಿ ಇದಾರಲ್ಲ, ಅವರು ಆ ಏಜ್ ಅಲ್ಲಿ ಇರೋರು ಎಲ್ಲ, ಅವ್ರುಗಳು ಯಾರನ್ನು ಸಹ ಇಂಡಿಯಾದಲ್ಲಿರುವಂತ ಎಂತ IIT ಅಂತ ಒಂದು ಟಾಪ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸಹ ಓದ್ತಾ ಇಲ್ಲ. ದೇರ್ ಆಲ್ ವೆಂಟ್ ಟು US ಆರ್
ಸಮ್ ಅದರ್ ಡಿಫ್ರೆಂಟ್ ಕಂಟ್ರೀಸ್ ಅಲ್ಲಿ ಹೈಯರ್ ಎಜುಕೇಶನ್ ನ ಮಾಡ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ಇವ್ರುಗಳಿಗೆ ಯಾವ ಒಂದು ಕನ್ಸನ್ನಿದೆ ಇಂಡಿಯಾದಲ್ಲಿ ಒಂದು ಎಜುಕೇಶನ್ ಸಿಸ್ಟಮ್ ನ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಜಸ್ಟ್ ಕ್ವಶನ್. ಅಂಡ್ ಸಿಮಿಲರ್ಲಿ ಹೆಲ್ತ್ ವಿಚಾರದಲ್ಲೂ ಅಷ್ಟೇ. ಅಂಡ್ ದ ಬಿಗ್ಗೆಸ್ಟ್ ಕ್ವಶನ್ ಏನಂದ್ರೆ ನೀಟ್ ಪೇಪರ್ನ ಅವರು ಲೀಕ್ ಆಗೋ ತರ ಮಾಡಿದ್ದಾರೆ ಅಂದ್ರೆ ಜಸ್ಟ್ ಇಮ್ಯಾಜಿನ್, ಲೀಕ್ ಆಗಿರುವಂತ ಪೇಪರ್ನ ಬರೆದು ಅವರು ಮೆಡಿಕಲ್ ಸೀಟ್ ನ ತಗೊಂಡು ಅಲ್ಲಿ MBBS ನ ಮುಗಿಸಿ ನೆಕ್ಸ್ಟ್ MS ಹೋಗಿ ಅದೇನಾದ್ರೂ MS ನ ಮುಗಿಸಿ ಅವರೊಂದು ಸ್ಪೆಷಲೈಸೇಷನ್ ಡಾಕ್ಟರ್ ಅಂತ ಆಗಿ ಹೊರಗಡೆ ಬಂದು ಬಟ್ ಪೇಷಂಟ್ ನ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಎದೆ ನೋವು ಅಂತ ಏನಾದ್ರು ಹೇಳಿದ್ರೆ ಚೆನ್ನಾಗಿ ಕಾಲು ಹೊತ್ತಬಿಟ್ಟು ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಲು ಹೊತ್ತಿದ್ರೆ ಹೇಗಿರುತ್ತೆ? ಆ ಕಾಲು ಯಾರ ಕಾಲನ್ನು ಹೊತ್ತಬೇಕು ಅಂದ್ರೆ ಆ ಪೇಪರ್ ಲೀಕ್ ಆಗೋದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ನೋಡಿ ಅವ್ರ ಕಾಲ್ಗಳನ್ನೇ ಹೊತ್ತಬೇಕು. ಅವ್ರಿಗೆ ಎದೆ ನೋವು ಬಂದಾಗ ಅವಾಗ ಸಖತ್ತಾಗಿರುತ್ತೆ, ಕರ್ಮ ರಿಟರ್ನ್ಸ್ ಅಂತ ಆಗುತ್ತೆ. ಈ ಡಿಸರ್ವ್ಡ್ ಒಂದು ಮಾತಿದೆ, ರಿಸರ್ವ್ಡ್ ಕ್ಯಾಂಡಿಡೇಟ್ ನ ಇಲ್ಲಿಟ್ಕೊಳ್ಳಿ, ಡಿಸರ್ವ್ಡ್ ಕ್ಯಾಂಡಿಡೇಟ್ ನ ನಮಗೆ ಕಳಿಸಿ ಅಂತ ಹೇಳ್ಬಿಟ್ಟು ಎಲ್ಲ ವಿದೇಶದಲ್ಲಿ ಒಂದಷ್ಟು ಡೈಲಾಗ್ಸ್ ಗಳನ್ನ ಹೊಡಿತಾರೆ. ಏನಕ್ಕೆ ಡಿಸರ್ವ್ಡ್ ಕ್ಯಾಂಡಿಡೇಟ್ ನ ನಮ್ಮ ಕಡೆ ಕಳಿಸಿ ಅಂತ ಹೇಳ್ತಾರೆ ಅಂದ್ರೆ ಇದೇ ಒಂದು ಕಾರಣಕ್ಕೆ ನಾವು ಒಂದು ಕ್ಲಿಯರ್ ಆಗಿ ಮಾಡ್ತಾ ಇದೀವಿ, ನಾವು ಒಂದು ಎಕ್ಸಾಮಿನೇಷನ್ ಆಗಲಿ ಪ್ರತಿಯೊಂದನ್ನಾಗಲಿ ನಾವು ಕ್ಲಿಯರ್ ಆಗಿ ಮಾಡ್ತೀವಿ ಅನ್ನೋ ಒಂದು ಕಾರಣಕ್ಕೆ. ಈಗ ನಮ್ಮ ಇಂಡಿಯಾದಲ್ಲಿ ನಡೀತಿರುವಂತ ಈ ಒಂದು ಪ್ರೊಟೆಸ್ಟ್ಗೂ ಚೈನಾಗೂ ಅಂಡ್ ಬೇರೆ ಫಾರಿನ್ ಕಂಟ್ರೀಸ್ಗಳಿಗೂ ಅಥವಾ ಪಾಕಿಸ್ತಾನಕ್ಕೂ ಲಿಂಕ್ ಮಾಡೇ ಮಾಡ್ತಾರೆ. ಅಂಡ್ ಇದೇನಾದ್ರೂ ರಿಯಲಿ ಇವ್ರ ಇಂಟೆನ್ಷನ್ ನಿಜವಾಗ್ಲೂ ಸೋನಂ ವಾಂಗ್ಚುಕ್ ಆಗಿರ್ಬೋದು ಅಥವಾ CJP ಅವರಾಗಿರ್ಬೋದು, ಇವರ ರಿಯಲ್ ಇಂಟೆನ್ಷನ್ ಒಂದು ಅಕೌಂಟಬಿಲಿಟಿಗೋಸ್ಕರ ಏನಾದ್ರು ಪ್ರಶ್ನೆ ಕೇಳ್ತಿದ್ರೆ ದಟ್ ಈಸ್ ರಿಯಲಿ ವೆಲ್ ಅಂಡ್ ಗುಡ್. ಇಲ್ಲ ಇವ್ರದ್ದೇನೋ ಒಂದು ಬೇಳೆ ಬೇಯಿಸ್ಕೊಳ್ಳೋಣ, ಇವ್ರದ್ದು ಹಿಂದೆ ಏನೋ ಒಂದು ಸೀಕ್ರೆಟ್ ಜಾಬ್ ಇದೆ ಅಂತ ಏನಾದ್ರು ಇದ್ರೆ ದಟ್ ಈಸ್ ವೆರಿ ಬ್ಯಾಡ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅಕಸ್ಮಾತ್ ಏನಾದರೂ ಒಂದು ರೂಲಿಂಗ್ ಪಾರ್ಟಿ ಏನಾದರೂ ಒಂದು ತಪ್ಪನ್ನ ಮಾಡ್ತು ಅಂದರೆ ಅದನ್ನು ಕರೆಕ್ಟಾಗಿ ಸ್ಟ್ರಾಂಗ್ ಕ್ವಶನ್ ಕೇಳೋದಕ್ಕೆ ಒಂದು ಆಪೋಸಿಷನ್ ಪಾರ್ಟಿನಲ್ಲಿ ಮೆಂಬರ್ಸ್ಗಳು ಇರಬೇಕು, ಕ್ವಾಲಿಫೈಡ್ ಮೆಂಬರ್ಸ್ಗಳು. ಆದರೆ ಅಲ್ಲಿರೋರೆಲ್ಲ ಎಂಥವ್ರು ಇದ್ದಾರೆ ಅಂತ ಒಂದು ಸ್ಟ್ರಾಂಗ್ ಕ್ವಶನ್ನ ಕೇಳುವಂಥ ಕೆಪಬಿಲಿಟಿ ಇಲ್ಲದೇ ಇರುವಂಥ ಕ್ಯಾಂಡಿಡೇಟ್ಸ್ಗಳೇ ಆಪೋಸಿಷನ್ ಲೀಡರ್ ಇದ್ದಾರೆ. ಅಂತ ಕ್ವಶನ್ ಕೇಳೋರು ಯಾರಾದರೂ ಇದ್ದಾರೆ ಅವ್ರನ್ನ ಗೊತ್ತಲ್ಲ, ಒಬ್ರು ಕಾರ್ ಚೇಂಜ್ ಮಾಡಿದ್ರು ಅಂತ ಹೇಳಿದ್ನಲ್ಲ ಆ ಥರ ಚೇಂಜ್ ಮಾಡಿಸ್ಕೊಂಡ್ಬಿಡ್ಬೋದು. ಅಂಡ್ ಈ ಟಾಪಿಕ್ ವೆರಿ ಸೆನ್ಸಿಟಿವ್ ಟಾಪಿಕ್. ಇದ್ರ ಬಗ್ಗೆ ನಾವು ಏನಾದರೂ ಒಂದು ಒಪಿನಿಯನ್ನ ಹೇಳಿದ್ರೆ ತುಂಬ ಜನಗಳಿಗೆ ಏನಿದು ಇವ್ನು ಹಿಂಗಂತ ಇದ್ದಾನೆ ಅಂತ ಅನ್ನಿಸ್ಬೋದು. ಬಿಕಾಸ್ ನೀವು ತಿಳ್ಕೊಂಡಿರುವಂಥ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ನೀವು ಆ ರೀತಿ ಹೇಳ್ಬೋದು, ಅದು ತಪ್ಪಂತಲ್ಲ. ನಿಮಗೆ ಲೆಫ್ಟಿಸ್ಟು ರೈಟಿಸ್ಟು ಅಥವಾ ಸೆಂಟ್ರಿಸ್ಟು ಆ ಥರ ಆಗೋದಕ್ಕೆ ಇಷ್ಟ ಇಲ್ಲ ಅಂದರೆ ಜಸ್ಟ್ ಒಂದು ಜನರಲ್ ಸ್ಕೋಪಲ್ಲಿ ನೀವು ನೋಡೋದಾದ್ರೆ ಅವ್ರ ಇಂಟೆನ್ಷನ್ ಏನಿತ್ತು, ಅದು ಕೇಳಿದ್ದು ಸರಿನಾ ತಪ್ಪ ಆ ಥರ ಯೋಚನೆ ಮಾಡೋದು ನನ್ನ ಪ್ರಕಾರ ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ. ಅಂಡ್ ಈ ಒಂದು ಪ್ರೊಟೆಸ್ಟ್ ಶಾಂತಿಯುತವಾಗಿ ನಡಿಬೇಕು, ಶಾಂತಿಯುತವಾಗಿ ಮಾಡಬೇಕು ಅಂತ ಅನ್ಕೊಂಡವ್ರದ್ದು ಶಾಂತಿಯುತವಾಗಿ ಹೋಗ್ತಾ ಇತ್ತು. ಇದನ್ನ ಗಲಭೆ ಮಾಡಿಸಿದ್ ಯಾರು, ಗಲಭೆ ಯಾಕೆ ಮಾಡಿಸಿದ್ರು, ಟಿಯರ್ ಗ್ಯಾಸ್ನ ಏನಕ್ಕೆ ಮಾಡಿಸಿದ್ರು, ಅವ್ರ ಮೇಲೆ ಲಾಠಿ ಚಾರ್ಜ್ ಏನಕ್ಕೆ ಮಾಡಿಸಿದ್ರು, ಯಾರು ಮಾಡಿಸಿದ್ದು, ಯಾವ ಒಂದು ಇಂಟೆನ್ಷನ್ ಮಾಡಿದ್ರು, ಇದಕ್ಕೆ ಯಾರು ಕೂಡ ಈ ಕ್ವಶನ್ಸ್ಗೆ ಯಾರು ಕೂಡ ಆನ್ಸರ್ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಅಲ್ಲಿರುವಂಥ ನಾನು ನೋಡಿದಂಥ ಎಷ್ಟೋ ಸೋಷಿಯಲ್ ಮೀಡಿಯಾ, ಟೆಲಿಂಗ್ ಯು ಸೋಷಿಯಲ್ ಮೀಡಿಯಾದಲ್ಲಿ ಈ ಕರೆಂಟ್ ಅಫೇರ್ಸ್ ರಿಯಲಿ ಏನು ನಡೀತಾ ಇದೆ ನಮ್ಮ ಇಂಡಿಯಾದಲ್ಲಿ ಅದ್ರ ಬಗ್ಗೆ ಕವರ್ ಮಾಡ್ತಾರಲ್ಲ ಟಾಪಿಕ್ಸು, ಅಂತ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳೆಲ್ಲ ಅಲ್ಲಿ ಆ ಪ್ಲೇಸಲ್ಲಿ ಇದ್ರು. ಅವರು ಒಂದು ಪ್ರಾಪರ್ ಕ್ವಶನ್ ಮಾಡ್ತಿದ್ರು. ಬಟ್ ಇಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾಗಳೆಲ್ಲ ಯಾವ ತರ ಕ್ವಶನ್ ಮಾಡ್ತಿದ್ರು ಅಂದ್ರೆ ಏನೋ ಒಂದು ಕ್ವಶನ್ ಕೇಳೋದು, ಆಮೇಲೆ ನೀವು ನಿಮ್ಮ ಹೆಸರೇನು ಅಂತ ಕೇಳೋದು, ಅಲ್ಲಿ ಹಿಂದೂನಾ ಮುಸ್ಲಿಮಾ ಅಂತ ಕೇಳ್ಕೊಂಡು ಅದ್ರ ಬಗ್ಗೆ ಒಂದು ಬೇರೆ ರೀತಿ ಕ್ರಿಯೇಟ್ ಮಾಡೋದಕ್ಕೆ. ಅಂಡ್ ಮೆನಿ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಸೇಮ್ ಸ್ಕ್ರಿಪ್ಟೆಡ್ ಅಂತ ಹೇಳ್ಬಿಟ್ಟು ಸುಮಾರು ಜನ ಎಕ್ಸ್ಪೋಸ್ ಮಾಡ್ತಾ ಇದ್ರು. ಜಂತರ್ ಮಂತರಲ್ಲಿ ನಡೆದಿರುವಂಥ ಆ ಪ್ರೊಟೆಸ್ಟ್ ಆದ ನಂತರ ನಡೆದಿರುವಂಥ ಟಿಯರ್ ಗ್ಯಾಸ್ ಆಗಿರ್ಬೋದು. ಅಂಡ್ ಒಂದು ಲಾರಿನ ತಗೊಂಡ್ಬಂದು ನಿಲ್ಸಿರ್ತಾರೆ, ಕಲ್ಲು ಗಿಲ್ಲೆಲ್ಲ ಇರುತ್ತೆ, ಒಂದು ವೆಹಿಕಲ್ನ ತಗೊಂಡ್ಬಂದು ನಿಲ್ಸಿರ್ತಾರೆ, ಹೊಡೆದಾಕ್ಬಿಟ್ಟಿರ್ತಾರೆ, ಅಂದರೆ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ಟಿರ್ತಾರೆ. ಅಂದರೆ ಇಲ್ಲಿ ಸರ್ಕಾರದ ಕಡೆಯಿಂದನೂ ಕೂಡ ವಿಡಿಯೋ ರೆಕಾರ್ಡಿಂಗ್ ನಡೀತಾ ಇದೆ. ಅಲ್ಲಿ ಸೋಷಿಯಲ್ ಮೀಡಿಯಾನ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಡೆಡಿಕೇಟೆಡ್ ಪೀಪಲ್ಸ್ಗಳನ್ನ ಕ್ಯಾಮ್ರಾ ಕೊಟ್ಟು ನಿಲ್ಸಿದ್ರು. ಅಂಡ್ ಈ ತರ ಒಂದಷ್ಟು ಸೆಟಪ್ಗಳನ್ನ ಯಾರು ಮಾಡಿಸಿದ್ದಾರೆ, ಯಾಕೆ ಮಾಡಿಸಿದ್ದಾರೆ, ಅದ್ರ ಇಂಟೆನ್ಷನ್ ಏನಿತ್ತು, ಟಿಯರ್ ಗ್ಯಾಸ್ ನ ಏನಕ್ಕೆ ಅವ್ರು ಫೈರ್ ಮಾಡಬೇಕಾಗಿತ್ತು, ಲಾಠಿ ಚಾರ್ಜ್ ಏನಕ್ಕೆ ಮಾಡಿದ್ರು, ಹೆಣ್ಮಕ್ಳು, ಮಕ್ಕಳು, ಸ್ಟೂಡೆಂಟ್ಸ್ಗಳು, ವಯಸ್ಸಾದವರು ಯಾರನ್ನೂ ನೋಡಿಲ್ಲ, ಅವ್ರಿಗೆ ಮನ್ಸಿಗೆ ಬಂದಂತೆ ಹೊಡೆದಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಡೈಲಾಗ್ ಹೇಳಿದೆ ಗೊತ್ತಾ, ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇರೋದೇ ನಾವು ಒಂದು ಪೊಲೀಸ್ ಸಿಸ್ಟಮ್, ಕಾನೂನನ್ನ ಕೊಡಿಸೋದಕ್ಕೆ ಇರೋದೇ ಒಂದು ಕಾನೂನು ವ್ಯವಸ್ಥೆ. ಆದರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಯಾರಿದ್ದಾರೆ ಅವ್ರುಗಳೇ ಕಾನೂನನ್ನ ಕೈಗೆ ತಗೊಂಡು ಅವ್ರಿಗೆ ಇಷ್ಟ ಬಂದಂಗೆ ಯಾರಿಗೆ ಸಿಗ್ತಾರೆ ಅವ್ರಿಗೆ ಹೊಡೆದ್ರೆ, ಹೆಂಗ್ ಬೇಕಂಗೆ ಹೊಡೆದ್ರೆ ಜನಗಳಿಗೆ ಏನನ್ನ ಕೇಳಬೇಕು, ಏನಂತ ಪ್ರಶ್ನೆ ಕೇಳಬೇಕು. ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಸುಮಾರು ಜನ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಸ್ಪೆಷಲಿ ಬಾಲಿವುಡ್ ಸೆಲೆಬ್ರಿಟಿಗಳು ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಸುಮಾರು ಜನ ಒಂದು ವೈರಲ್ ಕ್ಲಿಪ್ ನ ನೀವು ನೋಡಿರ್ತೀರಾ, ಅನ್ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು. ಅವ್ರಗಳ ಪರಿಸ್ಥಿತಿ ಏನಾಗಿರ್ಬೋದು ಅಂತಂದ್ರೆ, ಬಾಲಿವುಡ್ ಆಗಿರ್ಬೋದು, ಬೇರೆ ಇನ್ನೊಂದು ಇಂಡಸ್ಟ್ರಿ ಆಗಿರ್ಬೋದು, ಒಂದು ಬಿಸ್ನೆಸ್ ಇಂಡಸ್ಟ್ರಿ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಕಂಟ್ರೋಲ್ಡ್ ಅಂಡ್ ಮಾನಿಟರ್ಡ್ ಬೈ ರೂಲಿಂಗ್ ಪಾರ್ಟಿ ಫಾರ್ ಶೋರ್. ಅದು ಎನಿ ಪಾರ್ಟಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ವಿಚ್ ಎವರ್ ಇಟ್ ಇಸ್. ಏನಕ್ಕೆ ಆ ರೂಲಿಂಗ್ ಪಾರ್ಟಿಗೆ ಎದುರ್ಕೊಂತಾರೆ ಅಂದ್ರೆ ಇದೇ ಒಂದು ಕಾರಣಕ್ಕೆ. ಅಕಸ್ಮಾತ್ ಒಬ್ರು ಪ್ರೊಡ್ಯೂಸರ್ ಏನಾದ್ರು ಈ ತರ ಒಂದು ಮಾತನ್ನ ಹೇಳ್ಬಿಟ್ರು, CJP ಪ್ರೊಟೆಸ್ಟ್ ಮಾಡ್ತಾ ಇರೋದು ಕರೆಕ್ಟು, ಸರ್ಕಾರ ಈ ಮಾತನ್ನ ಕೇಳಬೇಕು, ಸ್ವಲ್ಪ ಏನಾದ್ರು ಇದಕ್ಕೆ ಆನ್ಸರ್ ಕೊಡಬೇಕು ಅಂತ ಏನಾದ್ರು ಒಬ್ಬ ಪ್ರೊಡ್ಯೂಸರು ಏನಾದ್ರು ಈ ರೀತಿ ಒಂದು ಟ್ವೀಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಅವ್ರದ್ದು ಮೂವಿ ರಿಲೀಸ್ ಟೈಮ್ ಕಾಯ್ತಾರೆ. ರಿಲೀಸ್ ಟೈಮ್ ಕಾಯ್ದು ಏನಾದ್ರು ಒಂದಷ್ಟು ಇಶ್ಯೂನ ತರೋದಕ್ಕೆ ಪ್ರಯತ್ನ ಪಡ್ತಾರೆ. ರಿವೆಂಜ್ ತೀರ್ಸ್ಕೊಳ್ಳಿಲ್ಲ ಅಂದ್ರೆ
ರೂಲಿಂಗಲ್ಲಿದ್ದು ಏನು ಪ್ರಯೋಜನ ಅಷ್ಟೇ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಪರ್ಟಿಕ್ಯುಲರ್ ಪಾರ್ಟಿನ ಇಂಟೆನ್ಷನ್ ಆಗಿ ಇಟ್ಕೊಂಡು ಈ ಮಾತನ್ನು ಹೇಳ್ತಾ ಇಲ್ಲ. ನೀವು ಬಿಹೈಂಡ್ ಇದಕ್ಕೂ ಮುಂಚೆ ನಡೆದಿರುವಂಥ ಒಂದು ಕೆಲಸಗಳಾಗಿರ್ಬೋದು, ಈಗ ನಡೀತಿರುವಂಥ ಒಂದಷ್ಟು ಕೆಲಸಗಳು ಎಲ್ಲವನ್ನು ಅನಲೈಸ್ ಮಾಡಿ ನೀವೇ ಯೋಚನೆ ಮಾಡಿ ಏನು ನಡೀತಿದೆ ನಮ್ಮ ದೇಶದಲ್ಲಿ, ಬದಲಾವಣೆಗಳು ಏನಾಗ್ತಿದೆ, ನಮ್ಮ ಸುತ್ತಮುತ್ತ ಇರುವಂಥ ಜನಗಳ ಜೀವನ ನಿಜವಾಗ್ಲೂ ಬದಲಾಗ್ತಿದೆಯಾ, ಜೀವನ ಶೈಲಿ ತುಂಬ ಕಷ್ಟ ಆಗ್ತಿದೆಯಾ, ಎಜುಕೇಷನ್ ಮುಗಿಸ್ಕೊಂಡು ಜನಗಳು ಆಚೆಗೆ ಬರ್ತಿದ್ದಾರೆ ಆದರೆ ಜಾಬ್ ಸಿಗ್ತಿಲ್ಲ, ಏನಕ್ಕೂ ಹೋರಾಟ ಮಾಡ್ತಾ ಇದ್ದಾರೆ, ಜನ್ಜಿಗಳಿಗೆ 12 ಅವರ್ ರೀಲ್ಸ್ ಸ್ಕ್ರಾಲ್ ಮಾಡ್ತಾರೆ ಅಂತ ಅವ್ರು ಹೇಳಿದಂಥ ಮಾತು ಸತ್ಯ ಆಗಿರುವಂಥ ಕಾರಣಕ್ಕೆ ಅಷ್ಟು ಜನ ಇವಾಗ ಆ ಒಂದು CJP ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೆವಲ್ಯೂಷನ್ ತಂದಿದ್ದಾರೆ. ಎವ್ರಿ ಕಪಲ್ ಆಫ್ ಇಯರ್ಸ್ ಲೇಟರ್ ಒಂದು ರೆವಲ್ಯೂಷನ್ ಅನ್ನೋದು ಬಂದೇ ಬರುತ್ತೆ. ಯಂಗ್ಸ್ಟರ್ಸ್ಗಳು ಒಂದು ಹೊಸ ಒಂದು ಏನಾದರೂ ಒಂದು ಹೋರಾಟಗಳನ್ನ ಖಂಡಿತ ಮಾಡ್ತಾನೆ ಬರ್ತಾರೆ. ದಟ್ ಈಸ್ ಹ್ಯಾಪನಿಂಗ್ ಫ್ರಮ್ ಮೆನಿ ಇಯರ್ಸ್. ದಟ್ ಈಸ್ ವೆರಿ ಕಾಮನ್. ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲ ದೇಶಗಳಲ್ಲಿ, ಸುಮಾರು ಎಲ್ಲ ದೇಶಗಳಲ್ಲೂ ಈ ರೀತಿ ಒಂದಷ್ಟು ಪ್ರೊಟೆಸ್ಟು ಅಲ್ಲಿರುವಂಥ ಸರ್ಕಾರಕ್ಕೆ ಈ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಪಬ್ಲಿಕ್ ರಿಲೇಟೆಡ್ ಯಾವುದೇ ಒಂದಷ್ಟು ಕಂಟೆಂಟ್ಗಳನ್ನ ಮಾಡಿದ್ರು ನಾನು ನಿಮಗೆ ಒಂದು ಕಾಮನ್ ಕ್ವಶನ್ನ ಕೇಳ್ತೀನಿ, ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಓಪನ್ ಆಗಿ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೆ ನೀವು ತುಂಬ ಆಕ್ಟಿವ್ ಆಗಿ ಆ ಒಂದಷ್ಟು ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ದೀರಾ. ದಟ್ಸ್ ರಿಯಲಿ 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 ಗುಡ್. ಅದೇ ಥರ ನೀವು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದನ್ನ ಕಲಿಯೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ಪ್ರಶ್ನೆ ಏನಂದ್ರೆ, ಅಲ್ಲಿ ಮಾಡ್ತಿರುವಂಥ ಪ್ರೊಟೆಸ್ಟ್ ಪೀಸ್ಫುಲ್ ಆಗಿ ಇರ್ಲಿಲ್ವಾ? ಪೀಸ್ಫುಲ್ ಆಗಿ ಇದ್ರೆ ಅದನ್ನ ಏನಕ್ಕೆ ವೈಲೇಟ್ ಮಾಡಿದ್ರು, ಯಾರು ಮಾಡಿದ್ರು, ಏನಕ್ಕೆ ಟಿಯರ್ ಗ್ಯಾಸು ಅಥವಾ ಲಾಠಿ ಚಾರ್ಜ್ನ ಮಾಡಿದ್ರು? ಇದರಿಂದ ನಿಮ್ಗನ್ಸುತ್ತಾ ಏನಾದರೂ CJP ಇವ್ರುಗಳೆಲ್ಲ ಮಾಡ್ತಿರೋದ್ರಿಂದ ಏನಾದರೂ ಕೈವಾಡ ಇದೆಯಾ, ಇಂಟರ್ನ್ಯಾಷನಲ್ ಏನಾದರೂ ಇನ್ವಾಲ್ವ್ಮೆಂಟ್ ಇದೆಯಾ, ಏನಕ್ಕೆ ಇದು ಮಾಡ್ತಿದ್ದಾರೆ? ಅಂಡ್ ಸೊ ನಿಮ್ಗೇನು ಅನ್ಸುತ್ತೆ CJP ಪಾರ್ಟಿ ಬಗ್ಗೆ? ನಿಮ್ಗೇನು ಅನ್ಸುತ್ತೆ? ಪಾರ್ಟಿ ಬಿಡಿ, ಅಲ್ಲಿರುವಂಥ ಪಾರ್ಟಿಗಳನ್ನ ಬಿಟ್ಬಿಡಿ, ಪಾರ್ಟಿ ಒಳಗಡೆ ಇರುವಂಥ ಒಬ್ಬ ವ್ಯಕ್ತಿ ಅಂತ ಇಟ್ಕೊಳ್ಳಿ. ಯಾರೇ ನಡೆಸ್ತಾ ಇರುವಂಥದ್ದು, ಯಾರು ರೂಲಿಂಗ್ ಪಾರ್ಟಿ ಆಗಿರ್ಬೋದು, ಆಪೋಸಿಷನ್ ಪಾರ್ಟಿ ಆಗಿರ್ಬೋದು, ಯಾರಾಗಿರ್ಬೋದು, ಅಂದ್ರೆ ಮೇನ್ ಯಾರು ನಡೆಸ್ತಿದ್ದಾರೆ ಅವರ ಒಂದು ತತ್ವಗಳು, ಅವ್ರು ಮಾಡಿರುವಂಥ ಕೆಲಸಗಳು, ಅವರ ಒಂದು ಕೆಪಬಿಲಿಟಿ, ಕ್ವಾಲಿಟಿ, ಆ ಒಂದು ಕನ್ವಿಕ್ಷನ್, ಏನಾದರೂ ಜನಗಳ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಬರ್ದೇ ಇರೋ ರೀತಿ ನೋಡ್ಕೋಬೇಕು ಅಂತ ಯಾರಾದರೂ ಇದ್ದರೆ ಅಂಥ ವಿಚಾರಗಳನ್ನ ತಿಳ್ಕೊಳ್ಳೋದ್ರಿಂದ ಮಾತ್ರ ನಮ್ಮ ಒಂದು ಪ್ರಾಸ್ಪೆಕ್ಟಿವ್ ಅಥವಾ ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಕೂಡ ಚೇಂಜ್ ಆಗುತ್ತೆ. ಇಲ್ಲಾಂದರೆ ಬರೀ ಜಾತಿ ಧರ್ಮ, ಇವ್ರು ಹಿಂಗೆ ಮಾಡಿದ್ರು, ಅವ್ರು ಹಂಗೆ ಮಾಡಿದ್ರು, ಧರ್ಮ ಈ ಥರ ಒಂದಷ್ಟು ನಮ್ಮ ಮೈಂಡಲ್ಲಿ ಆಟ ಆಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ನಿಮ್ಮ ಮೈಂಡ್ ನಮ್ಮಗಳ ಮೈಂಡ್ನ ಅಷ್ಟು ಫ್ರೀಯಾಗಿ ಅಥವಾ ಅಷ್ಟು ಈಸಿಯಾಗಿ ಬೇರೆಯೊಬ್ಬರು ಮ್ಯಾನಿಪುಲೇಟ್ ಮಾಡೋದಕ್ಕೆ ನಾವು ಅವಕಾಶವನ್ನು ಕೊಡಬಾರ್ದು. ಆ ರೀತಿ ಅವಕಾಶಗಳನ್ನ ಕೊಡಬಾರ್ದು ಅಂದರೆ ನೀವೆಲ್ಲ ವಿಚಾರವಂತರಾಗಿರ್ಬೇಕು. 5 ವರ್ಷ ಆದಮೇಲೆ ಓಟ್ ಕೇಳೋದಕ್ಕೆ ಬಂದಾಗ ನೀವೇನ್ ಮಾಡಿದ್ದೀರಾ ಅಂತ ನಾವು ಕೇಳುವಂತ ಧೈರ್ಯ ನಮ್ಗಿರ್ಬೇಕು. ಆ ಪ್ರಶ್ನೆಗೆ ಅವ್ರಿಗೆ ಉತ್ತರ ಹೇಳೋದಕ್ಕೆ ಆಗಬಾರ್ದು. ಅಕಸ್ಮಾತ್ ಏನಾದ್ರು ಮಾಡಿದ್ರೆ ಹೇಳಿ, ಈ ಪ್ರಶ್ನೆ ನೀವೇನಾದ್ರೂ ಕೇಳಿದ್ರಿ ಅಂತ ಇಟ್ಕೊಳ್ಳಿ, ಅವ್ರು ಏನಂತ ಹೇಳ್ತಾರೆ ಗೊತ್ತಾ? ಅಯ್ಯೋ ನಮ್ಮ ಪಕ್ಷ ಬಿಡಿ, ಹೋದ್ ಸಲ ಬಂದಂತ ಆವಾಗಿದ್ರಲ್ಲ ಆ ಪಕ್ಷ, ಅವ್ರು ಏನು ಮಾಡಿರ್ಲಿಲ್ಲ ಅಂತ ಹೇಳ್ತಾರೆ. ಅರೆ ನೀವು ಏನ್ ಮಾಡಿದಾರೆ ಹೇಳಿ ಸ್ವಾಮಿ ಅಂದ್ರೆ, ಅವ್ರು ಏನು ಮಾಡಿರ್ಲಿಲ್ಲ ಅಂತ ಹೇಳ್ತಾರೆ. ಇದ್ದೇ ಕಾಮನಾಗೆ ಆನ್ಸರ್ ಕೊಡುವಂತ ನೋಡಿ, ಇದೇ ಎಲ್ಲ ಪೊಲಿಟಿಷಿಯನ್ ಕೊಡುವಂತ ಒಂದು ಆನ್ಸರ್. ಅದು ಏನು ಮಾಡದೇ ಇರುವಂತ ಒಂದು ಪಾರ್ಟಿ, ಏನು ಮಾಡದೇ ಇರುವಂತ ಒಬ್ಬ ವ್ಯಕ್ತಿಗೆ ಕಂಪೇರ್ ಮಾಡ್ಕೊಂಡು ನಾನು ಏನೋ ಒಂದು ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ತುಂಬಾ ವಿಷಯಗಳಿದೆ. ಎಸ್ಪೆಷಲಿ ಜಂತರ್ ಮಂತರ್ ನಡೆದಿರುವಂತ ಒಂದು ಇನ್ಸಿಡೆಂಟ್ ಬಗ್ಗೆ ಆ ಒಂದಷ್ಟು ವಿಡಿಯೋಗಳನ್ನ ನೀವುಗಳು ಏನಾದ್ರು ನೋಡಿದ್ರೆ ನಿಮ್ಗೆ ಅನ್ಸೋದೇನಂದ್ರೆ, ನಮ್ಮ ದೇಶದಲ್ಲಿ ಸಂವಿಧಾನ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಅದನ್ನ ಬರ್ದಿರೋದು ಯಾರಿಗೆ, ಅವ್ರಿಗೆ ನಿಜವಾಗ್ಲೂ ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಕಾಡುತ್ತೆ. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಹೋಪ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.